ನಮಸ್ಕಾರ ವೀಕ್ಷಕರೇ, ಶೋಧಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೆಳೆಯರೇ, 90ರ ದಶಕದಲ್ಲಿ ಅಥವಾ 2000ರ ಆರಂಭದಲ್ಲಿ ನಿಮ್ಮ ಬಳಿ ಯಾವುದಾದ್ರೂ ಮೊಬೈಲ್ ಫೋನ್ ಇತ್ತಾ? ಅದು ಖಂಡಿತವಾಗಿಯೂ ನೋಕಿಯಾದ ಕಂಪನಿದೇ ಆಗಿರುತ್ತದೆ. ಒಂದು ಕಾಲದಲ್ಲಿ ಮೊಬೈಲ್ ಲೋಕದ ಅಧಿಪತಿಯಾಗಿದ್ದ, ವಿಶ್ವದ 40%ಕ್ಕಿಂತ ಹೆಚ್ಚು ಮಾರುಕಟ್ಟೆಯನ್ನು ತನ್ನದಾಗಿಸಿಕೊಂಡಿದ್ದ ನೋಕಿಯಾ ಕಂಪನಿ ಇದ್ದಕ್ಕಿದ್ದಂತೆ ಎಲ್ಲಿ ಮಾಯವಾಯಿತು? ಈಗ ನೋಕಿಯಾ ಕಂಪನಿ ಏನಾಗಿದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ರೋಚಕ ಕಥೆಯನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಶೋಧಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಟಚ್ ಮಾಡಿ. ನೋಕಿಯಾ ಮೂಲತಃ ಫಿನ್ಲ್ಯಾಂಡ್ ದೇಶದ ಕಂಪನಿ. ಆರಂಭದಲ್ಲಿ ಇದು ಪೇಪರ್ ಮತ್ತು ರಬ್ಬರ್ ಬೂಟುಗಳನ್ನು ತಯಾರಿಸ್ತಾ ಇತ್ತು. ಆದರೆ 1980 ಮತ್ತು 90ರ ದಶಕದಲ್ಲಿ ಟೆಲಿಕಾಂ ಕ್ಷೇತ್ರಕ್ಕೆ ಕಾಲಿಟ್ಟ ನೋಕಿಯಾ ಜಗತ್ತನ್ನೇ ಬದಲಾಯಿಸಿತು. ನೋಕಿಯಾ ಫೋನ್ಗಳು ಅಂದರೆ ಗಟ್ಟಿಮುಟ್ಟಾದ ಬಾಡಿ, ಅದ್ಭುತ ಬ್ಯಾಟ್ರಿ ಲೈಫ್ ಮತ್ತು ಎಲ್ರಿಗೂ ಇಷ್ಟವಾಗುವ ಸ್ನೇಕ್ ಗೇಮ್. 2007ರ ವೇಳೆಗೆ ನೋಕಿಯಾ ಯಶಸ್ಸಿನ ಉತ್ತುಂಗದಲ್ಲಿತ್ತು. ಸ್ಟೀವ್ ಜಾಬ್ಸ್ 2007ರಲ್ಲಿ ಐಫೋನ್ ಬಿಡುಗಡೆ ಮಾಡುತ್ತಿರುವುದು ಆಂಡ್ರಾಯ್ಡ್ ಲೋಗೋ ಮತ್ತು ಸ್ಯಾಮ್ಸಂಗ್ ಫೋನ್ಗಳು. ಆದರೆ 2007ರಲ್ಲಿ ಇತಿಹಾಸ ಬದಲಾಯಿತು. ಆ್ಯಪಲ್ ಕಂಪನಿ ತನ್ನ ಮೊದಲ ಟಚ್ ಸ್ಕ್ರೀನ್ ಐಫೋನನ್ನು ಬಿಡುಗಡೆ ಮಾಡಿತು. ಅದರ ಬೆನ್ನಲ್ಲೇ ಗೂಗಲ್ ತನ್ನ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ನನ್ನು ತಂದಿತು. ಇಲ್ಲಿ ನೋಕಿಯಾ ಒಂದು ದೊಡ್ಡ ತಪ್ಪು ಮಾಡಿತ್ತು. ಅದು ತನ್ನ ಹಳೆಯ ಸಿಂಬಿಯನ್ ಸಾಫ್ಟ್ವೇರನ್ನು ನಂಬಿ ಕೂತಿತ್ತು ಮತ್ತು ಆಂಡ್ರಾಯ್ಡನ್ನು ಅಳವಡಿಸಿಕೊಳ್ಳಲು ನಿರಾಕರಿಸಿತ್ತು. ಕಾಲಕ್ಕೆ ತಕ್ಕಂತೆ ಬದಲಾಗದ ನೋಕಿಯಾ ಮಾರುಕಟ್ಟೆಯಲ್ಲಿ ಹಿಂದೆ ಬಿದ್ದಿತು. ಸ್ಯಾಮ್ಸಂಗ್ ಮತ್ತು ಇತರ ಚೀನಿ ಕಂಪನಿಗಳು ಆಂಡ್ರಾಯ್ಡ್ ಬಳಸಿ ಜನಪ್ರಿಯವಾದವು. ಕೊನೆಗೂ ಎಚ್ಚೆತ್ತ ನೋಕಿಯಾ ಆಂಡ್ರಾಯ್ಡ್ ಬದಲಿಗೆ ಮೈಕ್ರೋಸಾಫ್ಟ್ ಜೊತೆ ಕೈಜೋಡಿಸಿ ವಿಂಡೋಸ್ ಫೋನ್ಗಳನ್ನು ಮಾರುಕಟ್ಟೆಗೆ ತಂದವು. ಆದರೆ ಜನರಿಗೆ ವಿಂಡೋಸ್ ಫೋನು ಇಷ್ಟವಾಗಲಿಲ್ಲ. ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಎಂದರೆ 2014ರಲ್ಲಿ ಮೈಕ್ರೋಸಾಫ್ಟ್ ಕಂಪನಿಯೇ ನೋಕಿಯಾದ ಮೊಬೈಲ್ ವಿಭಾಗವನ್ನು ಖರೀದಿಸಿತು. ಆದರೆ ವಿಂಡೋಸ್ ಫೋನ್ಗಳು ಸಂಪೂರ್ಣ ಫ್ಲಾಪ್ ಆದವು ಮತ್ತು ಮೈಕ್ರೋಸಾಫ್ಟ್ ನೋಕಿಯಾ ಹೆಸರಿನಲ್ಲಿ ಫೋನ್ ಮಾಡುವುದನ್ನೇ ನಿಲ್ಲಿಸಿತು. ಇಡೀ ಜಗತ್ತನ್ನಾಳಿದ ಬ್ರ್ಯಾಂಡ್ ಮಣ್ಣು ಮುಕ್ಕಿತ್ತು. ಇಷ್ಟೆಲ್ಲ ಆದಮೇಲೆ ನೋಕಿಯಾ ಈಗ ಎಲ್ಲಿದೆ? ಇಲ್ಲಿದೆ ನೋಡಿ ಅಸಲಿ ಟ್ವಿಸ್ಟ್. ನೋಕಿಯಾ ಕಂಪನಿ ಎಂದು ಮುಚ್ಚಲೇ ಇಲ್ಲ. ನೆಟ್ವರ್ಕ್ ಕ್ಷೇತ್ರದಲ್ಲಿ ಕಿಂಗ್. ನೋಕಿಯಾ ಫೋನ್ ಮಾಡುವುದನ್ನೇ ನಿಲ್ಲಿಸಿದರೂ ಟೆಲಿಕಾಂ ಉಪಕರಣಗಳನ್ನು ತಯಾರಿಸುವುದರಲ್ಲಿ ಜಗತ್ತಿನಲ್ಲಿ 2ನೇ ಅಥವಾ 3ನೇ ಅತಿ ದೊಡ್ಡ ಕಂಪನಿಯಾಗಿದೆ. ಇಂದು ಜಗತ್ತಿನಾದ್ಯಂತ ಮತ್ತು ಭಾರತದಲ್ಲಿ ಇರುವ 4G ಮತ್ತು 5G ನೆಟ್ವರ್ಕ್ಗಳ ಹಿಂದೆ ನೋಕಿಯಾ ಕಂಪನಿಯ ತಂತ್ರಜ್ಞಾನ ಮತ್ತು ಟವರ್ಗಳಿವೆ. ಹೊಸ ನೋಕಿಯಾ ಫೋನ್ಗಳು ಯಾರು ಮಾಡ್ತಿದ್ದಾರೆ? ಈಗ ಮಾರುಕಟ್ಟೆಯಲ್ಲಿ ಸಿಗುವ ನೋಕಿಯಾ ಸ್ಮಾರ್ಟ್ಫೋನ್ಗಳು ಮತ್ತು ಕೀಪ್ಯಾಡ್ ಫೋನ್ಗಳನ್ನು ಅಸಲಿ ನೋಕಿಯಾ ಕಂಪನಿ ತಯಾರಿಸುತ್ತಿಲ್ಲ. HMD ಗ್ಲೋಬಲ್ ಎಂಬ ಮತ್ತೊಂದು ಫಿನ್ನಿಷ್ ಕಂಪನಿ ನೋಕಿಯಾದಿಂದ ಬ್ರ್ಯಾಂಡ್ ಹೆಸರಿನ ಪರವಾನಗಿ ಪಡೆದು ಫೋನ್ಗಳನ್ನು ತಯಾರಿಸಿ ಮಾರಾಟ ಮಾಡ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ನೋಕಿಯಾ ಎಂದಿಗೂ ಬದುಕಿದೆ. ಮೊಬೈಲ್ ಮಾರುಕಟ್ಟೆಯಿಂದ ಅದು ದೂರ ಸರಿದಿದ್ದರೂ ಇಡೀ ಇಂಟರ್ನೆಟ್ ಮತ್ತು ಕಮ್ಯುನಿಕೇಷನ್ ಜಗತ್ತನ್ನು ನಿಯಂತ್ರಿಸುವಲ್ಲಿ ದೊಡ್ಡ ಪಾತ್ರ ವಹಿಸುತ್ತಿದೆ. ಕಾಲಕ್ಕೆ ತಕ್ಕಂತೆ ಬದಲಾಗದಿದ್ದರೆ ಎಂತಹ ಸಾಮ್ರಾಜ್ಯವಾದರೂ ಪತನಗೊಳ್ಳುತ್ತದೆ ಎಂಬುದಕ್ಕೆ ನೋಕಿಯಾ ಇತಿಹಾಸದಲ್ಲಿ ಒಂದು ದೊಡ್ಡ ಉದಾಹರಣೆಯಾಗಿದೆ. ನಿಮ್ಮ ಮೊದಲ ನೋಕಿಯಾ ಫೋನ್ ಯಾವುದು? ಅಥವಾ ನಿಮ್ಮ ಮನೇಲಿ ಯಾರಾದರೂ ಬಳಸ್ತಾ ಇದ್ರಾ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದು ಇವತ್ತಿನ ನಮ್ಮ ಪುಟ್ಟ ಶೋಧ. ನಾಳೆ ಮತ್ತೊಂದು ವಿಷಯವನ್ನು ಶೋಧಿಸಿ ನಿಮ್ಮ ಮುಂದೆ ತರುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.